ತಮಗೆ ಗೊತ್ತಿದ್ದಂತೆ ಪ್ರತಿ ವರ್ಷ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜಯಂತಿ 31ನೇ ಅಕ್ಟೋಬರ್ದಂದು ನಡೀತದೆ. ಅದೇ ರೀತಿ ಅವರ ಜಯಂತಿ ನಿಮಿತ್ತ ರಾಷ್ಟ್ರೀಯ ಏಕತಾ ದಿವಸ ಕೇಂದ್ರ ಸರ್ಕಾರದ ಆದೇಶದಂತೆ 2014ರಿಂದ ಪ್ರಾರಂಭವಾಯಿತು. ಈಗ ಸರ್ದಾರ್ ಪಟೇಲರ ಜಯಂತಿ 151ನೇ ವರ್ಷ. ಆದರೆ ರಾಷ್ಟ್ರೀಯ ಏಕತಾ ದಿವಸದ ಶಪಥ ಗ್ರಹಣ 12ನೇದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೇವೆ. ಕಲ್ಯಾಣ ಕರ್ನಾಟಕದ ಮುಕ್ತಿದಾತರು. ನಾವು 1997ರಂದು ಸ್ವತಂತ್ರ ಆಗಿಲ್ಲ, ನಾವು ಗುಲಾಮರಾಗಿದ್ದೀವಿ. ಆದರೆ 1 ವರ್ಷ 3 ದಿವಸದ ನಂತರ ಸರ್ದಾರ್ ಪಟೇಲರು ನಮಗೆ ನಿಜಾಮರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಿದರು. ನಾವು ಸ್ವತಂತ್ರರಾದೆವು. ಅಂಥ ಆನಂದದ ದಿವಸದಿಂದ ನಾವೆಲ್ಲರೂ ಸೇರಿ ಶಪಥ ಗ್ರಹಣ ಮಾಡಬೇಕಾಗಿದೆ. ರಾಷ್ಟ್ರ ಸಲುವಾಗಿ ನಾವು ಇದ್ದೀವಿ ಅಂತೆಲ್ಲರೂ ಶಪಥ ತಗೊಳ್ಬೇಕಾಗಿದೆ. ತಾವೆಲ್ಲರೂ ಸಮಯದ ಮೇಲೆ ಬರಬೇಕು. 26 ವರ್ಷಗಳಿಂದ 1 ಮಿನಿಟ್ ಸಹಿತ ತಡ ಮಾಡಲಾರಂತೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕಾಗಿ ತಾವು ಒಂದು 10-15 ನಿಮಿಷ ಮೊದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಸೇರಬೇಕು ಅಂತ ನಾನು ಕಳಕಳಿಯೇ ವಿನಂತಿ ಮಾಡ್ತೀನಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.